ಇವತ್ತು ನಮ್ಮ ತಾಯ್ಲೂರು ಗ್ರಾಮ ಪಂಚಾಯತ್ ತಾಯ್ಲೂರು ಗ್ರಾಮದಲ್ಲಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಹೋಗಿರ್ತವೆ. ಆ ದೂರುಗಳು ಏನಪ್ಪಾ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಅದು ಮುಜರಾಯಿ ದೇವಸ್ಥಾನ ಪಕ್ಕದಲ್ಲಿ ಕೋಳಿ ಮಾಂಸದ ಅಂಗಡಿ ಅನಧಿಕೃತವಾಗಿ 1 ವರ್ಷದಿಂದ ನಡೆಸಿದ್ದಾರೆ. ಹಾಗೂ ಬೇರೆ ಬೇರೆ ವ್ಯಾಪಾರಸ್ಥರು ಅನಧಿಕೃತವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವನ್ನ ತೆರವುಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತ ನಮ್ಮ ದೂರುಗಳು ಹೋಗಿರ್ತವೆ. ಹಾಗೂ 16ನೇ ತಾರೀಕು ಜನಸಂಧಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಿಗೂ ಅನೇಕ ಜನ ದೂರು ಕೊಟ್ಟಿರ್ತಾರೆ. ಆಗ ಮಾನ್ಯ ಶಾಸಕರು ಕೂಡಲೇ ಕ್ರಮ ತಗೊಳ್ಬೇಕಂತ ಆದೇಶ ಮಾಡಿರ್ತಾರೆ. ಅವರ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ಏನು ಈ ತೆರವು ಕಾರ್ಯಾಚರಣೆ ನಾವು ಕೈಗೊಂಡಿದ್ದೀವಿ. ಈ ತೆರವು ಕಾರ್ಯಾಚರಣೆಗೆ ಆಗಮಿಸಿ ತಾವೆಲ್ಲರೂ ಸಹಕರಿಸಕ್ಕೆ ನಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ. ಹಾಗೂ ನಮಗೆ ಪೊಲೀಸ್ ಬಂದೋಬಸ್ತ್ ಕೊಟ್ಟಂತ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಇಲ್ಲಿದ್ದಂತ ASI ಮುನಿಸ್ವಾಮಿ ಹಾಗೂ ಅವರ ಸಿಬ್ಬಂದಿಯವರಿಗೆ ನಮ್ಮ ಗ್ರಾಮ ಪಂಚಾಯತಿವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಅನೇಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಾವಿತ್ತು ಈ ಒಂದು ವಿಚಾರವನ್ನ ನೀವು ಮಾಧ್ಯಮದಲ್ಲಿ ನಾನು ಹೇಳಿದೆ, ನನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಆಗಿದೆ. ಮತ್ತೆ ಅದಾಗದಾಗೆ ನಾವೆಲ್ಲ ಮಾಧ್ಯಮದವರು ಈ ಏನು ನಡೆದಿದೆ ಇದನ್ನ ಸರ್, ಇದು ಸರ್ಕಾರಿ ಜಾಗ ಆಗದೆ. ದಾಖಲೆ ಸಂತೆ ತೋಪು ಅಂತ ಬರುತ್ತೆ. ಸಂತೆ ತೋಪು 25 ಗುಂಟೆ ಇದೆ. ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆಗೆ ಯಾರೋ ಖಾಸಗಿಯವರು ದಾನ ಮಾಡಿದ್ರೆ ಅದು ನಂಗೆ ಸರಿಯಾಗಿ ಮಾಹಿತಿ ಇಲ್ಲ. ಸುಮಾರು 20 ವರ್ಷಗಳಿಂದ ನಡೆದಿದೆ ಇದು. ಅದು ಒಂದು 12 ಗುಂಟೆ ಇದೆ. 12 ಸಂತೆದು ಒಂದು 25, ಒಟ್ಟು 1 ಎಕರೆ ಮೇಲ್ಪಟ್ಟು ಇಲ್ಲಿ ಸರ್ಕಾರಿ ಜಾಗನೇ ಇದು. ಅಂದ್ರೆ ಬೇರೆ ಬೇರೆ ಇಲಾಖೆಗೆ ಸೇರಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತೆ ಕಂದಾಯ ಇಲಾಖೆಗೆ ಸೇರುವಂತ ಜಾಗ ಇದು. ಅದು ಸುಮಾರು ಈಗ ಒಂದು 6 ಅಂಗಡಿಗಳು ತೆರವು ಮಾಡಿದ್ವಿ ಸರ್. ತರಕಾರಿ ಅಂಗಡಿಗಳು ಮತ್ತೆ ಕೋಳಿ ಮಾಂಸದ್ದು ಮತ್ತೆ ಇಲ್ಲಿ ಕಬಾಬು ಏನೋ ಹೋಟೆಲ್ ತರ ಇಟ್ಕೊಂಡಿದ್ರು, ಅವೆಲ್ಲ ಈಗ ತೆರವುಗೊಳಿಸಿದ್ವಿ. ತಮ್ಮ ಸಮ್ಮುಖದಲ್ಲೇ ಎಲ್ಲ ಯಶಸ್ವಿಯಾಗಿದೆ ಕಾರ್ಯಾಚರಣೆ. ಎಲ್ಲ ತೆರವು ಮಾಡಿದ್ವಿ ಸರ್. ಇನ್ನು ಮುಂದೆ ಯಾವುದೇ ಅಂತ ಅಕ್ರಮ ಅಂಗಡಿಗಳು ತಲೆ ಎತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ಅವರ ಆಸ್ತಿಗಳು ಅವರು ಭದ್ರಪಡಿಸಲಿಕ್ಕೆ ನಾವು ಇಲ್ಲ ಸರ್, ಇಲ್ಲಿ ಯಾವ್ದು ಇಲ್ಲ. ಲಿಟಿಗೇಷನ್ ಇನ್ನೊಂದು ಇದೆ. ಲಿಟಿಗೇಷನ್ ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಅದು ತೀರ್ಪು ಬಂದ ಮೇಲೆ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಸಂಪೂರ್ಣ ಆಗಿದೆ ಸರ್, ಇದು ಯಶಸ್ವಿ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲ. ಹೌದೌದು, ಅವ್ರಿಗೂ ಮುಂದಿನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೇನಾದ್ರು ಅನುಕೂಲ ಮಾಡ್ಕೊಡೋಣ. ಅದು ನ್ಯಾಯಬದ್ಧವಾಗಿ ಮಾಡೋಣ. ಅನಧಿಕೃತವಾಗಿ ಹಾಕೊಳ್ಳೋದು ಬೇಡ. ಅವರು ಪಾಪ ಕೋಳಿ ಅಂಗಡಿ ಹಾಕೊಂಡು ಜೀವನ ಮಾಡ್ತಿದ್ರೆ ಅವ್ರಿಗೂ ಕುಟುಂಬ ಇದೆ. ಅವರು ಬೀದಿಗೆ ಬರೋದು ಬೇಡ. ಮುಂದಿನ ಕ್ರಮದಲ್ಲಿ ನಾವು ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆಲ್ಲ ಒಂದು ಅವಕಾಶ ಮಾಡ್ಕೊಡೋಣ. ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, PDO ಸಾಹೇಬ್ ಒಬ್ರು ಸ್ವಲ್ಪ ಲಂಚ ತಗೊಂಡು 2 ಲಕ್ಷ 3 ಲಕ್ಷ ಲಂಚ ತಗೊಂಡು ನಮ್ಗೆ ಇವಾಗ ನಾವು ಲಂಚ ಕೊಟ್ಟಿಲ್ಲ ಅಂತ ಇವಾಗ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂತ. ಯಾವ್ದು ಇಲ್ಲ, ನಾ ಗಮನಕ್ಕೆ ಯಾವ್ದು ಬಂದಿಲ್ಲ ಸರ್. ಅಲ್ಲ, 2 ಲಕ್ಷ ಲಂಚ ತಗೊಂಡಿದ್ದಾರೆ ಅಂತ ಅವ್ರು ಮಾತಾಡಿದ್ರು ನಿಮ್ ಮುಂದ್ಗಡೆನೆ. ಇಲ್ಲ, ಆದ್ರೆ ನಾನು ಗಮನಕ್ಕೆ ಬಂದಿಲ್ಲ. ಅವ್ರು ಕೊಡಬಾರ್ದಾಗಿತ್ತು. ಅವ್ರು ಯಾಕೆ ಕೊಡ್ಬೇಕಿತ್ತು? ಸರ್ಕಾರಿ ಜಾಗದಲ್ಲಿ ದುಡ್ಡು ಯಾಕೆ ಕೊಡ್ಬೇಕು ಬೇರೆಯವ್ರಿಗೆ ಅಲ್ವಾ? ಅದೇನಿದ್ರೆ ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕೊಂಡು ಈ ತರ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ರೆ ನಾವು ಮೊದಲು ಏನಾದ್ರು ವ್ಯವಸ್ಥೆ ಮಾಡ್ತಾ ಇದ್ವಿ. ಇಲ್ಲ ಸರ್, ಯಾವ್ದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ಯಾವ್ದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ವಿದ್ಯುತ್ ಸಂಪರ್ಕ ಬಳ್ಳಿಗೆ ನಾವಿಂದ NOC ಕೊಟ್ಟಿಲ್ಲ. ಏನಿಲ್ಲ, ಇದೊಂದು ನನಗೆ ಸಮಾಧಾನ ತಂದಿದೆ. ನನ್ನ ಮೇಲೆ ಒಂದು ಆರೋಪ ಇತ್ತು, ಇವ್ರು ಯಾರೋ ಕ್ರಮ ತಗೊಂಡಿಲ್ಲ ಅಂತ ಒಂದು ಸಾರ್ವಜನಿಕರ ದೂರಿತ್ತು. ಸ್ಪಂದಿಸಿದ್ದೀವಿ. ಅದು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ತೆರವು ಮಾಡಿದ್ದೀವಿ.